ನಮ್ಮ ವಿಡಿಯೋಲಿ ಲೆಟಸ್ ಟಾಕ್ ಅಬೌಟ್ ಮೈ RX 135 4 ಸ್ಪೀಡ್ 25 ವರ್ಷದಿಂದ ಈ ಗಾಡಿ ನಮ್ಮ ಹತ್ರನೇ ಇದೆ. ಈ ಗಾಡಿಯ ಫಸ್ಟ್ ಓನರ್ ಬಂದ್ಬಿಟ್ಟು ನಮ್ಮ ಮಾಮ ಅವರು, ನಮ್ಮ ಅಮ್ಮ ಅವ್ರ ತಮ್ಮ. ಸೊ ಒಂದು ಇಂಪಾರ್ಟೆಂಟ್ ನೀವು ಏನು ತಿಳ್ಕೊಬೇಕು ಅಂದರೆ 135 4 ಸ್ಪೀಡ್ಗೂ 135 5 ಸ್ಪೀಡ್ಗೂ ಗಜ ಅಂತ ಡಿಫ್ರೆನ್ಸ್ ಇದೆ. ಅಬ್ಬಾ, ಎರಡು ಕಿಕ್ಕಿಗೆ ಸ್ಟಾರ್ಟ್ ಆಗಿಲ್ಲ ಅಂದರೆ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ, ಏನಪ್ಪ ಆಯಿತು ಅಂತ. ಸೊ ಗೈಸ್, ಈ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದರೆ ಸಿಕ್ಕಾಬಟ್ಟೆ ಅಟೆನ್ಷನ್ ಗ್ರ್ಯಾಬ್ ಮಾಡುತ್ತೆ. ಹುಡುಗಿರ ಅಟೆನ್ಷನ್ ಅಲ್ಲ, ಬಟ್ ಈ ಅಂಕಲ್ಸ್ ಇರ್ತಾರಲ್ಲ 40 to 50 ಇಯರ್ಸ್ ಓಲ್ಡು, ಅವರು ಒಂದು 135 5 ಸ್ಪೀಡು ಮಿಂಟ್ ಕಂಡೀಷನ್ ಗಾಡಿ ತೊಗೋಬೇಕಂದ್ರೆ 2.5 ಲಕ್ಷ ಇದೆ ರೇಟು. ಸೊ ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿದ್ದೀನಿ ಒಂದು ಬ್ಯೂಟಿಫುಲ್ ಲೊಕೇಶನ್ಲಿ ಆ್ಯಂಡ್ ಇವತ್ತು ನಮ್ಮ ವೀಡಿಯೋಲಿ ಲೆಟಸ್ ಟಾಕ್ ಅಬೌಟ್ ಮೈ RX 135 4 ಸ್ಪೀಡ್. ಸೊ ತುಂಬ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ ನನ್ನ ಹತ್ರ ಒಂದು RX 135 ಇದೆ ಅಂತ, ಯಾಕಂದರೆ ಆ ಗಾಡಿ ನಾನು ಯಾವಾಗಲೂ ಈಚೆ ತೆಗೆಯೋದೇ ಇಲ್ಲ. ಸೊ ಅದು ವರ್ಷಕ್ಕೆ ಒಂದು ಸತಿ ಮಾತ್ರ ತೆಗೆಯೋದು, ಅದು ಆಯುಧ ಪೂಜೆ ಟೈಮಲ್ಲಿ ಗಾಡಿ ತೆಗೆದು ಪೂಜೆ ಮಾಡಿ ಒಂದು ರೌಂಡ್ ಹಾಕಿ ಮತ್ತೆ ಗಾಡಿನ ಒಳಗಡೆ ಇಟ್ಟರೆ ನೆಕ್ಸ್ಟ್ ಆಯುಧ ಪೂಜೆ ಟೈಮಲ್ಲಿ ಆ ಗಾಡಿನ ತೆಗೆಯೋದು. ಸೊ ಅದರಿಂದ ತುಂಬ ಜನಕ್ಕೆ ಗೊತ್ತಿಲ್ಲ ನನ್ನ ಹತ್ರ ಇದೆ ಅಂತ. ಸೊ ಲೆಟ್ ಮಿ ಜಸ್ಟ್ ಶೋ ಯು ದ ಬೈಕ್. ಇಲ್ಲಿದೆ ನೋಡಿ ಹಿಂದೆಗಡೆ. ಸೊ ಗೈಸ್, ಇಲ್ಲಿದೆ ನೋಡಿ ನಮ್ಮ RX 135 4 ಸ್ಪೀಡ್ 2000 ಮಾಡಲ್. ಸೊ 25 ವರ್ಷದಿಂದ ಈ ಗಾಡಿ ನಮ್ಮ ಹತ್ರನೇ ಇದೆ. ಈ ಗಾಡಿಯ ಫಸ್ಟ್ ಓನರ್ ಬಂದ್ಬಿಟ್ಟು ನಮ್ಮ ಮಾಮ ಅವರು, ನಮ್ಮ ಅಮ್ಮ ಅವ್ರ ತಮ್ಮ. ಸೊ 2000ಅಲ್ಲಿ ಈ ಗಾಡಿನ ಅವರು ಡೆಲಿವರಿ ತೊಗೊಳ್ತಾರೆ ಆ್ಯಂಡ್ ಅವತ್ತಿಂದ ಇವತ್ತವರೆಗೂ ತುಂಬ ಚೆನ್ನಾಗಿ ನಾವು ಫ್ಯಾಮ್ಲಿಯಲ್ಲೇ ಇಟ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದೀರಿ. ಇವತ್ತಿಗೂ ಫಸ್ಟ್ ಓನರ್ ಗಾಡಿ ಇದು. ಆ್ಯಂಡ್ ಈ ಗಾಡಿ ನಮ್ಮ ಹತ್ರ ಹೆಂಗೆ ಬಂತು ಅಂತ ನೀವು ಕೇಳೋದಾದರೆ, ಈ ಪರ್ಟಿಕ್ಯುಲರ್ ಗಾಡಿ ಅವರು 2000ಅಲ್ಲಿ ಡೆಲಿವರಿ ತೊಗೊಂಡಾದ್ಮೇಲೆ 2008 ತನಕ ಡೈಲಿ ಯೂಸ್ ಮಾಡಿಬಿಟ್ಟು ನೆಕ್ಸ್ಟ್ ಬೇರೆ ಗಾಡಿಗೆ ಅಪ್ಗ್ರೇಡ್ ಆಗ್ತಾರೆ. ಅದಾದಮೇಲೆ ಈ ಗಾಡಿ ಸುಮ್ಮನೆ ನಿಂತ್ಕೊಂಡಿರುತ್ತೆ. ಆ್ಯಂಡ್ ನಾನೇನು ಮಾಡ್ತೀನಿ, ಆವಾಗ ಈ ಗಾಡಿ ತೊಗೊಂಡು ಬಂದುಬಿಟ್ಟು ನಮ್ಮ ಶೆಡ್ಡಲ್ಲಿ ನಿಲ್ಸ್ಕೊಳ್ತೀನಿ. ಯಾಕಂದರೆ ಈ ಗಾಡಿ ಮೇಲೆ ನನಗೆ ತುಂಬಾ ಆಸೆ ಇತ್ತು. ಆ್ಯಂಡ್ ಆ ಟೈಮಲ್ಲಿ ಈ ಗಾಡಿದು ಕಂಡೀಷನ್ ಅಷ್ಟು ಚೆನ್ನಾಗಿರಲ್ಲ, ಯಾಕಂದರೆ ಏನೇನೋ ಬೇಡದೇ ಇರೋ ಮಾಡಿಫಿಕೇಷನ್ಸ್ ಎಲ್ಲ ಮಾಡಿಸ್ಬಿಟ್ಟಿರ್ತಾರೆ. ನಮ್ಮ ಮಾಮ ಅಲ್ಲ, ಬಟ್ ಅವರು ಸರ್ವಿಸ್ ಕೊಡೋವಂಥ ಮೆಕ್ಯಾನಿಕ್ಕು ಏನೋ ಜಾತ್ರೆ ಥರ ಮಾಡಿಫಿಕೇಷನ್ಸ್ ಎಲ್ಲ ಮಾಡಿಸಿರ್ತಾರೆ. ಬಂದುಬಿಟ್ಟು SD ರಿಮ್ ಹಾಕ್ಸಿರ್ತಾರೆ, ಯಾಕಂದರೆ ಸ್ವಲ್ಪ ಟೈರ್ ದಪ್ಪ ಬರುತ್ತೆ ಅಂತ. ಆಮೇಲೆ SDದು ಹ್ಯಾಂಡ್ಲ್ ಬಾರ್ ಹಾಕ್ಸಿರ್ತಾರೆ. ಅಂದರೆ OEM ಲುಕ್ಕಿಗಿನ ಕಂಪ್ಲೀಟಾಗಿ ಡಿಫ್ರೆಂಟ್ ಮಾಡಿಬಿಟ್ಟಿರ್ತಾರೆ. ಸೊ ನನ್ನ ಮೇನ್ ಇಂಟೆನ್ಷನ್ ಇದು, ಮತ್ತೆ ಈ ಗಾಡಿಗೆ OEM ಲುಕ್ ಕೊಡಬೇಕಂತ. ಸೊ ಅದರಿಂದ ತೊಗೊಂಬಂದು ನಿಲ್ಸ್ಕೊಂಡಿರ್ತೀನಿ. ಆ್ಯಂಡ್ ಆವಾಗ ನನ್ನ ಕಾಲೇಜ್ ಡೇಸು, ನನ್ನ ಹತ್ರ ಆಲ್ರೆಡಿ ಒಂದು ಅಪಾಚಿ RTR 180 ಇತ್ತು. ಆ ಗಾಡಿನ ಓಡಿಸ್ತಾ ಇದೆ. ಬಟ್ ಕೆಲವು ವರ್ಷಗಳ ನಂತರ ಆ ಗಾಡಿನ ಮಾರಿಬಿಟ್ಟು ಆ ಗಾಡೀಲಿ ಏನು ದುಡ್ಡು ಬರುತ್ತಲ್ಲ, ಐ ಥಿಂಕ್ ಇನ್ ದ ಇಯರ್ 2013 ಈ ಗಾಡಿ ಮೇಲೆ ಕಂಪ್ಲೀಟಾಗಿ ಇನ್ವೆಸ್ಟ್ ಮಾಡ್ತೀನಿ ರಿಸ್ಟೋರ್ ಮಾಡೋಕ್ಕೆ. ಆ್ಯಂಡ್ ಅವಾಗಲೂ ಅಷ್ಟೇ, ಕಂಪ್ಲೀಟ್ ರಿಸ್ಟೋರೇಷನ್ ಅಂತ ಹೇಳಲ್ಲ, ಒಂದು ಮೈಲ್ಡ್ ರಿಸ್ಟೋರೇಷನ್ ಅಷ್ಟೇ ಮಾಡಿಸ್ತೀನಿ. ಸೊ ನಾನು ಫಸ್ಟ್ ಮಾಡೋವಂಥ ಕೆಲಸ ಬಂದುಬಿಟ್ಟು 2 ರಿಮ್ಸು ಸ್ಟಾಕ್ ರಿಮ್ಸ್ ಸೈಜ್ಗೆ ತೊಗೊಂಬರ್ತೀನಿ. ಆ್ಯಂಡ್ ಹ್ಯಾಂಡ್ಲ್ ಬಾರು ಅಷ್ಟೇ, ಸ್ಟಾಕ್ ಹ್ಯಾಂಡ್ಲ್ ಬಾರ್ ಹಾಕ್ಸ್ತೀನಿ. ಇದೂ ಅಷ್ಟೇ, ಸ್ಟಾಕ್ ಸ್ಪೀಡೋಮೀಟ್ರು, ಇಂಡಿಕೇಟ್ರು, ಡೂಮು, ಪ್ರತಿಯೊಂದೂ ಎಷ್ಟಾಗುತ್ತೋ ಅಷ್ಟು ಸ್ಟಾಕ್ ಫಾರ್ಮ್ಗೆ ತೊಗೊಂಬರೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆಗಲೂ ನನಗೆ ಸಸ್ಪೆನ್ಷನ್ ಸಿಗೋದಿಲ್ಲ, ಯಾಕಂದರೆ ಯಮಹಾ ಅವ್ರದ್ದು ಒರಿಜಿನಲ್ ಗ್ಯಾಬ್ರಿಯಲ್ ಅಂತ ಬರುತ್ತೆ, ಅದು ಸಿಗಲಿಲ್ಲ. ಯಮಹಾ ಕ್ರಕ್ಸ್ ಅಂತ ಇನ್ನೊಂದು ಮಾಡಲಿದೆ, ಆ ಸಸ್ಪೆನ್ಷನ್ ಇದಕ್ಕೆ ಹಾಕ್ಸಿರೋದು. ಸೀಟೂ ಅಷ್ಟೇ, ಇದು ಯಾವುದೋ ಆಫ್ಟರ್ ಮಾರ್ಕೆಟ್ ಸೀಟ್, ಅಷ್ಟು ಚೆನ್ನಾಗಿಲ್ಲ ಲುಕ್ಕು. ಆದಷ್ಟು ಬೇಗ ಇದಕ್ಕೆ ಒರಿಜಿನಲ್ ಸೀಟ್ ಹಾಕ್ಸ್ಬೇಕೊಂದು. ಸೊ ನೀವು ನೋಡಿದ್ರೆ ಎಷ್ಟಾಗುತ್ತೋ ಅಷ್ಟು ಒಂದು OEM ಲುಕ್ಕಿಗೆ ತೊಗೊಂಬಂದಿದ್ದೀನಿ. ಆ್ಯಂಡ್ ಇನ್ನೂ ತುಂಬ ಕೆಲಸ ಪೆಂಡಿಂಗ್ ಇದೆ ಈ ಗಾಡಿಯಲ್ಲಿ. ಸೊ 2013ಅಲ್ಲಿ ಈ ಗಾಡಿ ನಾನು ರಿಸ್ಟೋರ್ ಮಾಡಿಸ್ಬಿಟ್ಟು ನೆಕ್ಸ್ಟ್ 3 ಇಯರ್ಸ್ ಇದನ್ನು ನಾನು ಡೈಲಿ ಬೈಕ್ ಥರ ಯೂಸ್ ಮಾಡ್ತೀನಿ ಅಪ್ ಟು 2015. ಆ್ಯಂಡ್ 2015ಅಲ್ಲಿ ಏನಾಗುತ್ತೆ, ಒಂದು ಚಿಕ್ಕ ಆಕ್ಸಿಡೆಂಟ್ ಆಗುತ್ತೆ. ಸೊ ಇನ್ಫ್ಯಾಕ್ಟ್ ಆಕ್ಸಿಡೆಂಟ್ದು ಮಾರ್ಕ್ಸೂ ಇಲ್ಲೇ ಇದೆ ನೋಡಿ, ಇಲ್ಲಿ ನೋಡ್ಬೋದು, ಇಲ್ಲಿ ಸೈಡಲ್ಲಿ ಉಚ್ಕೊಂಡೋಗಿದೆ ಕ್ರ್ಯಾಶ್ ಗಾರ್ಡು. ಸೊ ಏನಾಗುತ್ತೆ ಅಂದರೆ, ಒಬ್ಬ ಆಟೋ ಬಂದುಬಿಟ್ಟು ನನಗೆ ಲೆಫ್ಟ್ ಸೈಡಿಂದ ಗುದ್ಬಿಡ್ತಾನೆ. ನಾನು ಸ್ಲೋ ಸ್ಪೀಡಲ್ಲೇ ಇರ್ತೀನಿ, ಬಿದ್ದೋಗ್ತೀನಿ. ಸೊ ಬಿದ್ದಾಗ ಇಲ್ಲೊಂದು ಸ್ವಲ್ಪ ಸ್ಕ್ರ್ಯಾಚ್ ಆಗುತ್ತೆ, ಇದು ಈ ಲಿವರ್ ಹೊಡೆದೋಗುತ್ತೆ, ಇಂಡಿಕೇಟರ್ ಹೊಡೆದೋಗುತ್ತೆ. ಇದನ್ನೆರಡು ಚೇಂಜ್ ಮಾಡಿಸ್ತೀನಿ. ಬಟ್ ಸ್ಟಿಲ್ ಇಲ್ಲಿ ನೋಡ್ಬೋದು ಸ್ಪೀಡೋಮೀಟ್ರ್ ಮೇಲೆ ಡ್ಯಾಮೇಜ್ ಇನ್ನೂ ಹಂಗೆ ಇದೆ. ಸೊ ಈ ಪರ್ಟಿಕ್ಯುಲರ್ ಆಕ್ಸಿಡೆಂಟ್ ಆದಮೇಲೆ ನನಗೆ ಒಂದು ಭಯ ಸ್ಟಾರ್ಟ್ ಆಗಿಬಿಡುತ್ತೆ, ಏನಪ್ಪ ಇದು ಆ್ಯಂಟಿಕ್ ಗಾಡಿ ನಾವು ಇಟ್ಕೊಂಡಿದ್ದೀರಿ, ಅಕಸ್ಮಾತ್ ಏನಾದರೂ ಇದಕ್ಕೆ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಆಮೇಲೆ ಮತ್ತೆ ಎಲ್ಲ ಸ್ಪೇರ್ ಪಾರ್ಟ್ಸ್ ಸೋರ್ಸ್ ಮಾಡೋದು, ರೆಡಿ ಮಾಡಿಸೋ ಎಲ್ಲ ದೊಡ್ಡ ತಲೆನೋವು ಅಂದ್ಬಿಟ್ಟು 2015ಅಲ್ಲಿ ಈ ಗಾಡಿನ ಎತ್ಬಿಟ್ಟು ಮತ್ತೆ ನಾನು ಶೆಡ್ ಮಾಡಿಬಿಡ್ತೀನಿ, ಈ ಗಾಡಿ ಓಡಿಸೋದೇ ಬೇಡ ಅಂತ. ಆ್ಯಂಡ್ ಅದಾದಮೇಲೆ ನಾನು ಜಿಕ್ಸರ್ 150 ಒಂದು ಕಂಪ್ಯೂಟರ್ ಬೈಕ್ ತೊಗೊಂಡು ಅದನ್ನು ನಾನು ಎವ್ರಿಡೇ ಬೈಕ್ ಥರ ಯೂಸ್ ಮಾಡ್ತೀನಿ. ಸೊ 2015ಇಂದ ಏನಂದರೆ, ಈ ಗಾಡಿದು ಬರೀ ವರ್ಷಕ್ಕೆ ಒಂದು ಸತಿ ಅಷ್ಟೇ ಈಚೆ ತೆಗೆಯೋದು, ವರ್ಷಕ್ಕೆ ಒಂದು ಸತಿ ಆಯುಧ ಪೂಜೆ ಟೈಮಲ್ಲಿ ಈಚೆ ತೆಗೆಯೋದು, ಪೂಜೆ ಮಾಡೋದು, ಮತ್ತು ಒಳಗಡೆ ಎತ್ತಿಡೋದು. ಸೊ ಈ ಗಾಡಿನ ನಿಲ್ಲಿಸಿ ಏನಾಯಿತು ಅಂದರೆ, ಅವರ ಪೀರಿಯಡ್ ಆಫ್ ಟೈಮ್ ಈ ಟ್ಯಾಂಕ್ ಏನಿದೆಯಲ್ಲ, ಇದು ಫುಲ್ಲು ರಸ್ಟ್ ಹಿಡಿಯೋಕ್ಕೆ ಸ್ಟಾರ್ಟ್ ಆಗೋಯಿತು. ರಸ್ಟ್ ಹಿಡಿದು ಇಲ್ಲಿಂದ ಪೆಟ್ರೋಲ್ ಎಲ್ಲ ಲೀಕ್ ಆಗಿ, ನೀವು ನೋಡ್ಬೋದು ಎಲ್ಲೋ ಸ್ಟೇನ್ಸ್ ಇದೆ, ಅದೆಲ್ಲ ಪೆಟ್ರೋಲ್ ಲೀಕ್ ಆಗಿರೋದನ್ನೇ ನಾವು ನೋಡಿಕೊಂಡೇ ಇಲ್ಲ. ಈ ಗಾಡಿ ಯಾವಾಗ ಪೆಟ್ರೋಲ್ ಲೀಕ್ ಆಗಿದೆ, ಏನಾಗಿದೆ ಅಂತೆಲ್ಲ ಒಂದು ಮೂಲೆಯಲ್ಲಿ ನಿಲ್ಲಿಸ್ಬಿಟ್ಟಿದ್ರಿ ಈ ಗಾಡಿನ. ಮತ್ತು ಮೊನ್ನೆ ಅಷ್ಟೇ ನಮ್ಮ ತಂದೆಯವ್ರು ಹೋಗ್ಬಿಟ್ಟು ಬರೀ ಈ ಟ್ಯಾಂಕು ಮತ್ತು 2 ಶೀಲ್ಡ್ನ ರೀಪೇಂಟ್ ಮಾಡಿಸ್ಕೊಂಬಂದರು. ಆಮೇಲೆ ಒಂದು ಹೊಸ ಬ್ಯಾಟ್ರಿ ಒಂದು ಹಾಕ್ಸ್ಕೊಂಬಂದರು. ಸೊ ಇವಾಗ ಇದನ್ನೆಲ್ಲ ಮಾಡಿಸಿದ್ಮೇಲೆ ಮತ್ತೆ ಇಟ್ ಈಸ್ ಇನ್ ದ ರೈಡಬಲ್ ಕಂಡೀಷನ್ ಅಂತ ಹೇಳ್ಬೋದು.
ಸೊ ಇವಾಗ ನನಗಿರೋ ಕನ್ಫ್ಯೂಷನ್ ಏನಪ್ಪ ಅಂದರೆ ಈ ಗಾಡಿನ ಇದೇ ಕಂಡೀಷನಲ್ಲಿ ಬಿಟ್ಬಿಡೋದಾ ಅಥವಾ ಕಂಪ್ಲೀಟ್ ರಿಸ್ಟೋರೇಷನ್ ಮಾಡಿಸೋದು ಅನ್ನೋ ಒಂದು ಕನ್ಫ್ಯೂಷನಲ್ಲಿದ್ದೀನಿ. ನನಗೆ ಇನ್ನೂ ಕ್ಲಾರಿಟಿ ಸಿಗ್ತಾಯಿಲ್ಲ. ಯಾಕಂದರೆ ಈ ಗಾಡಿ ಮೇಲೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಹತ್ತತ್ರ 1 ಲಕ್ಷ ರೂಪಾಯಿ ಬೇಕು ಕಂಪ್ಲೀಟ್ ಪಿನ್ ಟು ಪಿನ್ ರಿಸ್ಟೋರೇಷನ್ ಮಾಡಿಸ್ತೀರಿ ಅಂದರೆ. ಆ್ಯಂಡ್ ಸಿಕ್ಕಾಬಿಟ್ಟೆ ಟೈಮ್ ಸ್ಪೆಂಡ್ ಮಾಡಬೇಕು. ಆ್ಯಂಡ್ ನನ್ನ ಹತ್ರ ಸದ್ಯಕ್ಕೆ ಅಷ್ಟು ಟೈಮ್ ಇಲ್ಲ. ಬಟ್ ನೋಡೋಣ, ವೆರಿ ಸೂನ್ ಐ ವಾಂಟ್ ಟು ರಿಸ್ಟೋರ್ ದಿಸ್ ಬೈಕ್. ಯಾಕಂದರೆ ಈ ಸೈಲೆನ್ಸರೆಲ್ಲ ನೋಡಿ ತುಂಬಾ ಡ್ಯಾಮೇಜ್ ಆಗಿದೆ. ಇಷ್ಟೊಂದು ಕ್ರೋಮ್ ಎಲ್ಲನೂ ಹೊಟ್ಟೋಗಿದೆ, ಎಲ್ಲ ಏನೇನೋ ಆಗಿದೆ, ಏನಂತ ಗೊತ್ತಿಲ್ಲ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಬನ್ನಿ ನಾ ಹೊರಡೋಣ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳಬೇಕು. ಸೊ ಇದು RX 135 4 ಸ್ಪೀಡ್ ಅಲ್ವಾ. ತುಂಬ ಜನ RX 135 4 ಸ್ಪೀಡ್ ಓನರ್ಸ್ ಏನು ಮಾಡ್ತಾರೆ, 5 ಸ್ಪೀಡ್ ಕನ್ವರ್ಷನ್ ಮಾಡಿಸ್ತಾರೆ. 5 ಸ್ಪೀಡ್ ಕನ್ವರ್ಷನ್ ಮಾಡಿಸಿದ ತಕ್ಷಣ ನಿಮ್ಮ ಗಾಡಿ 5 ಸ್ಪೀಡ್ ಆಗ್ಬೋದು. ಬಟ್ 5 ಸ್ಪೀಡ್ ಒರಿಜಿನಲ್ RX 135 5 ಸ್ಪೀಡ್ ಅಷ್ಟು ಪವರ್ ಜನ್ರೇಟ್ ಮಾಡೋದಿಲ್ಲ. ಸೊ ಒಂದು ಇಂಪಾರ್ಟೆಂಟ್ ನೀವು ಏನು ತಿಳ್ಕೊಬೇಕು ಅಂದರೆ 135 4 ಸ್ಪೀಡ್ಗೂ 135 5 ಸ್ಪೀಡ್ಗೂ ಗಜ ಅಂತ ಡಿಫ್ರೆನ್ಸ್ ಇದೆ. ಯಾಕಂದರೆ 5 ಸ್ಪೀಡಲ್ಲಿ ನಿಮಗೆ ಇಂಜಿನ್ ಬ್ಲಾಕು, ಕಾರ್ಬ್ರೇಟ್ರು, ಸ್ಪ್ರಾಕೆಟ್ಟು, ಎಕ್ಸಾಸ್ಟು, CDI ಕಂಪ್ಲೀಟ್ ಚೇಂಜಸ್ ಇದೆ. ಸೇಮ್ ಟು ಸೇಮ್ ಅಲ್ವೇ ಅಲ್ಲ. ಆ್ಯಂಡ್ ಈ 4 ಸ್ಪೀಡ್ ಬಂದುಬಿಟ್ಟು 12 bhp ಪವರ್ ಜನ್ರೇಟ್ ಮಾಡುತ್ತೆ. 5 ಸ್ಪೀಡ್ ಬಂದುಬಿಟ್ಟು ಸ್ಟಾಕಲ್ಲೇ 14 bhp ಜನ್ರೇಟ್ ಮಾಡುತ್ತೆ. ಸೊ ನೀವು ಜಸ್ಟು 5 ಸ್ಪೀಡ್ ಗೇರ್ ಬಾಕ್ಸ್ ಹಾಕಿದ ತಕ್ಷಣ 5 ಸ್ಪೀಡ್ ಆಗ್ಬೋದು. ಬಟ್ 5 ಸ್ಪೀಡ್ ಒರಿಜಿನಲ್ 5 ಸ್ಪೀಡ್ ಥರ ಪರ್ಫಾರ್ಮೆನ್ಸ್ ನಿಮಗೆ ಸಿಗೋದಿಲ್ಲ. ಅದರ ಬದಲು 4 ಸ್ಪೀಡಾಗಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದೊಂದು ಒರಿಜಿನಲ್ ಆಗಿರುತ್ತೆ ಗಾಡಿ. ದಿಸ್ ಇಸ್ ಮೈ ರೆಕಮೆಂಡೇಷನ್. ಸೊ ಬನ್ನಿ ಗಾಡಿನ ಓಡಿಸ್ಬಿಟ್ಟು ಒಂದು ಫೀಲ್ ತೊಗೊಳ್ಳೋಣ. ಅಯ್ಯಬ್ಬಾ, ಓಕೆ, ಗಾಡಿ ರಿಸರ್ವ್ ಹಾಕ್ಕೋಬೇಕು. ಇದೆಲ್ಲ ತುಂಬ ಮೈಂಡ್ಫುಲ್ ಆಗಿರ್ಬೇಕು. ಗಾಡಿ ನಿಲ್ಸಿದ ತಕ್ಷಣ ಕಾರ್ಬೇಟ್ರ್ ಆಫ್ ಮಾಡ್ಕೋಬೇಕು, ಇಲ್ಲಾಂದರೆ ರಿಚ್ ಆಗಿಬಿಡುತ್ತೆ. ತುಂಬ ಮೈಂಡ್ಫುಲ್ಲಾಗಿ ಗಾಡಿ ಓಡಿಸ್ಬೇಕು. ಏನಾಯ್ತು ಗುರು? ಅಬ್ಬಾ, 2 ಕಿಕ್ಕಿಗೆ ಸ್ಟಾರ್ಟ್ ಆಗಿಲ್ಲ ಅಂದರೆ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ, ಏನಪ್ಪ ಆಯಿತು ಅಂತ. ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಓನಿಂಗ್ ಎ ವಿಂಟೇಜ್ ಬೈಕ್. ಓ ಫೀಲ್ ಎದೊಳ್ತೈತೆ ಗಾಡಿ. ಸೊ ಬನ್ನಿ ಟಕ ಅಂತ ಮೇನ್ ರೋಡ್ಗೆ ಹೋಗ್ಬಿಡೋಣ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಬನ್ನಿ ಈ ಗಾಡಿದು ಟಾಪ್ ಸ್ಪೀಡ್ ಚೆಕ್ ಮಾಡೋಣ. ಸೊ ಇಂಜಿನ್ ಕಂಡೀಷನ್ನು ಅಂತ ಟಿಪ್ ಟಾಪ್ ಆಗಿಲ್ಲ. ಯಾಕಂದರೆ ಈ ಗಾಡಿ ರೆಡಿ ಮಾಡಿಸಿ ಆಲ್ಮೋಸ್ಟ್ 12-13 ವರ್ಷ ಹೋಗಿದೆ. ಸೊ ನೋಡೋಣ ಎಷ್ಟು ಹೋಗುತ್ತೆ ಟಾಪ್ ಸ್ಪೀಡ್ ಅಂತ. ಓಕೆ, 100 ವಾಸ್ ಅ ಟಾಪ್ ಸ್ಪೀಡ್. ಆ್ಯಕ್ಚುಲಿ ಈಸಿಲಿ 120 ತನಕ ಹೋಗಬೇಕು 135 4 ಸ್ಪೀಡು. ಬಟ್ ಇಂಜಿನ್ ಅಷ್ಟು ಪವರ್ ಜನ್ರೇಟ್ ಮಾಡ್ತಾಯಿಲ್ಲ ಅನಿಸುತ್ತೆ. ಎನಿವೇಸ್ 135 4 ಸ್ಪೀಡ್ ಬಂದ್ಬಿಟ್ಟು 120 ತನಕ ಹೋಗುತ್ತೆ. 135 5 ಸ್ಪೀಡ್ ಬಂದ್ಬಿಟ್ಟು 130 140 ತನಕನೂ ಹೊಡಿಯುತ್ತೆ. ಸ್ಟಾಕ್ ಗಾಡಿನೇ. ಯಾಕಂದರೆ ಈ ಗಾಡಿ ಬಂದ್ಬಿಟ್ಟು ಅಷ್ಟೊಂದೇನು ಜಾಸ್ತಿ ವೇಟ್ ಇಲ್ಲ, 98 kg ಅಷ್ಟೇ ಇರೋದಿದು. ಬಟ್ ದೆನ್ ಅಗೇನ್ ಅಷ್ಟು ಹಳೆ ಗಾಡಿ 100 ಹೊಡಿತಾ ಇದೆಯಲ್ಲ, ಅದೇ ಬೇಜಾನ್ ಖುಷಿ ಗುರು. ಪಿಕಪ್ ಎಲ್ಲ ಚೆನ್ನಾಗಿದೆ, ಟಾಪ್ ಎಂಡ್ ಇಲ್ಲ ಇದು. ಪಿಕಪ್ ಎಲ್ಲ ಬೇಕಾದ್ರೆ ವೀಲಿಂಗು ಹೊಡಿಬೋದು, ಹಂಗಿದೆ ನೋಡಿ. ಸೊ ಈ ಗಾಡಿ ಔಟ್ರೈಡ್ ಪರ್ಫಾರ್ಮೆನ್ಸ್ಗೆ ಅನ್ನೋದಕ್ಕಿಂತ ಈ ಸ್ಟೇಟ್ ಆಫ್ ಟ್ಯೂನಲ್ಲಿ ಒಂದು ಒಳ್ಳೆ ಸಿಟಿ ಬೈಕ್ ಅಂತ ಹೇಳ್ಬೋದು. ಎಕ್ಸಾಸ್ಟ್ ನೋಟ್ ಆಗಿರ್ಬೋದು, ಹ್ಯಾಂಡ್ಲಿಂಗ್ ಆಗಿರ್ಬೋದು. ಸೊ ಹ್ಯಾಂಡ್ಲಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಚಾಸಿ ನೀವು ಗಿರ್ನರಿಂಗು ಕರ್ವ್ಸ್ ಎಲ್ಲ ತೊಗೊಳ್ತೀರಾ ಅಂದರೆ ತುಂಬ ಫ್ಲಿಕ್ಕಬಲ್ ಚಾಸಿ. ಯಾಕಂದರೆ ತುಂಬ ಲೈಟ್ ವೇಟ್ ಅಲ್ಲ, ತುಂಬ ಈಸಿ ಫ್ಲಿಕ್ ಮಾಡೋದು. ಬಟ್ ಇದರಲ್ಲಿ ಒಂದು ಮೇನ್ ಡಿಸಡ್ವಾಂಟೇಜ್ ಏನಪ್ಪ ಅಂದರೆ ಬ್ರೇಕ್ಸು, ಹಾರಿಬಲ್ ಬ್ರೇಕ್ಸು. ನೀವು 100ಅಲ್ಲೆಲ್ಲ ಹೋಗ್ತಾ ಇದ್ದರೆ ಗಾಡಿ ಅಷ್ಟು ಬೇಗ ನಿಲ್ಲೋದಿಲ್ಲ. ಸೊ ನೀವು ತುಂಬ ನೀಟಾಗಿ ಪ್ಲ್ಯಾನ್ ಮಾಡ್ಕೋಬೇಕು. ಅಲ್ಲೆಲ್ಲೋ ಟ್ರಾಫಿಕ್ ಇದ್ದರೆ ಇಲ್ಲಿಂದನೇ ಸ್ಲೋ ಮಾಡ್ಕೋಬೇಕು, ಆ ಥರ ಹುಷಾರಾಗಿ ಓಡಿಸ್ಬೇಕು. ಆಮೇಲೆ ಸೆಕೆಂಡ್ ನೆಗೆಟಿವ್ ಅಂದ್ಬಿಟ್ಟು ಈ ಗಾಡಿ ಸಸ್ಪೆನ್ಷನು ತುಂಬಾ ಬೇಗ ಬಾಟಮ್ ಔಟ್ ಆಗಿಬಿಡುತ್ತೆ, ಚಿಕ್ಕ ಫೋರ್ಕ್ಸು. ಆ್ಯಂಡ್ ಅದು ಬಿಟ್ಟರೆ ಒಂದು 2000 ಗಾಡಿಗೆ ನೀವು ಜಾಸ್ತಿ ಕಂಪೇರ್ ಮಾಡೋಕ್ಕಾಗಲ್ಲ, ತುಂಬ ಚೆನ್ನಾಗೇ ಇದೆ. ಸೊ ನೋಡೋಣ, ರಿಸ್ಟೋರೇಷನ್ ಎಲ್ಲ ಮಾಡಿಸಿದ ಮೇಲೆ ಮೋಸ್ಟ್ ಪ್ರಾಬ್ಲಿ ಇದು 120 ಹೊಡಿಬೋದು. ಆ್ಯಂಡ್ ಈ ಗಾಡಿಗೆ ನಾನು ಮಿರರ್ಸ್ ಹಾಕ್ಸಿಲ್ಲ, ಯಾಕಂದರೆ ಇಲ್ಲಿ ಕ್ರೋಮ್ ಇದೆಯಲ್ಲ ಇಂಡಿಕೇಟ್ರಲ್ಲಿ, ಆ ಕ್ರೋಮ್ ನೋಡಿಕೊಂಡೇ ನಾನು ಮ್ಯಾನೇಜ್ ಮಾಡ್ತಾಯಿದ್ದೀನಿ. ತುಂಬ ಏನು ನೀಟಾಗಿ ಕಾಣಿಸಲ್ಲ, ಒಂದು ರೇಂಜಿಗೆ ಕಾಣಿಸುತ್ತೆ. ನಾವು ಓಡಿಸೋ 60-70 ಸಿಟಿ ಒಳಗಡೆ ಸ್ಪೀಡ್ಗೆ ಬೇಜಾನಾಗೋಯ್ತದೇನೆ.
ಸೊ ಬನ್ನಿ ನೈಸ್ ರೋಡ್ ಎಕ್ಸಿಟ್ ಆಗೋಣ. ಅಲ್ಲಪ್ಪ ಟಿಕೆಟ್ ಅದು ಸಿಕ್ತು ಐ ಸೊ ಗೈಸ್, ಈ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಸಿಕ್ಕಾಬಟ್ಟೆ ಅಟೆನ್ಷನ್ ಗ್ರ್ಯಾಬ್ ಮಾಡುತ್ತೆ. ಹುಡುಗಿರ ಅಟೆನ್ಷನ್ ಅಲ್ಲ, ಬಟ್ ಈ ಅಂಕಲ್ಸ್ ಇರ್ತಾರಲ್ಲ 40 to 50 ಇಯರ್ಸ್ ಓಲ್ಡು, ಅವರು ಗಾಡಿ ನೋಡಿದ ತಕ್ಷಣ ಒಂದು ಸ್ಮೈಲ್ ಕೊಡ್ತಾರೆ, ಗಾಡಿ ಹಿಂದೆನೇ ನಿಧಾನಕ್ಕೆ ಬರ್ತಾರೆ. ಯಾಕಂದರೆ ಅರ್ಥ ಆಗುತ್ತೆ, ಯಾಕಂದರೆ 1985 ಪ್ರೊಟೆಕ್ಷನಲ್ಲಿ ಇದೆಯಲ್ಲ. ಸೊ ಮೋಸ್ಟ್ ಪ್ರಾಬ್ಲಿ ಅವ್ರ ಯೂತಲ್ಲಿ ಈ ಪರ್ಟಿಕ್ಯುಲರ್ ಗಾಡಿನ ಓನ್ ಮಾಡಿದ್ರು ಅನ್ಸುತ್ತೆ ಆ್ಯಂಡ್ ತುಂಬ ಮೆಮೊರೀಸ್ ಮಾಡ್ಕೊಂಡಿದ್ರು ಅನ್ಸುತ್ತೆ. ಸೊ ತುಂಬ ಜನ ಹೇಳ್ತಾರೆ ಈ ಗಾಡಿ ನಾನು ಇಟ್ಟಿದ್ದೆ, RX 100 ಇಟ್ಟಿದ್ದೆ, 135 ಇಟ್ಟಿದ್ದೆ. ಸೊ ಒನ್ ಆಫ್ ದ ಮೋಸ್ಟ್ ಕಾಮನ್ ಕ್ವಶನ್ಸ್ ಇವ್ರು ಕೇಳೋದು ಏನಪ್ಪ ಅಂದರೆ ಗಾಡಿನ ಸೇಲ್ ಮಾಡ್ತೀರಾ ಅಂತ. ಯಾಕಂದರೆ ಅಷ್ಟು ಡಿಮ್ಯಾಂಡ್ ಇದೆ ಪರ್ಟಿಕ್ಯುಲರ್ ಗಾಡಿಗೆ. ಆ್ಯಂಡ್ ಯಾರ್ಯಾರು ಈ ಗಾಡಿ ಇಟ್ಕೊಂಡಿದ್ದಾರಲ್ಲ, ದಯವಿಟ್ಟು ಈ ಗಾಡಿನ ಇಟ್ಕೊಳ್ಳಿ, ಸೇಲ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇವತ್ತಿನ ಡೇಗೆ, ಇವತ್ತಿನ ದಿನಕ್ಕೆ ಈ ಗಾಡಿ ನೀವು ತೊಗೋಬೇಕು ಅಂದರೆ ಯಾರಾದರೂ ನೋಡ್ತಾ ಇರೋರು, ಒಂದು 135 5 ಸ್ಪೀಡು ಮಿಂಟ್ ಕಂಡೀಷನ್ ಗಾಡಿ ತೊಗೋಬೇಕಂದ್ರೆ 2.5 ಲಕ್ಷ ಇದೆ ರೇಟು. ನನ್ನ ಗಾಡಿ ಆ್ಯಸ್ ಇಟ್ ಈಸು 1.25 ಲಕ್ಷವರೆಗೂ ಕೇಳ್ತಾರೆ. ಅಕಸ್ಮಾತ್ ಈ ಗಾಡಿನ ಟಿಪ್ ಟಾಪ್ ರೆಡಿ ಮಾಡಿದ್ರೆ 2 ಲಕ್ಷಕ್ಕೂ ಸೇಲ್ ಮಾಡ್ಬೋದು, ಅಷ್ಟು ಡಿಮ್ಯಾಂಡ್ ಇದೆ ಈ ಗಾಡಿಗೆ. ಸೊ ನೀವೇ ಲೆಕ್ಕ ಹಾಕ್ಕೊಳ್ಳಿ, ತೊಗೊಂಡಾಗ 50,000 ಏನೋ ಈ ಗಾಡಿ, ಇವಾಗ 4ರಷ್ಟು ವ್ಯಾಲ್ಯೂ ಜಾಸ್ತಿ ಆಗಿದೆ. ಇದಾದರೂ ಇಷ್ಟು, ಇನ್ನೂ Audi 350 ಎಲ್ಲ ನೀವು ನೋಡಿಬಿಟ್ರೆ 7-7.5 ಲಕ್ಷ ಕೇಳ್ತಾರೆ ಮಿಂಟ್ ಕಂಡೀಷನ್ ಗಾಡಿಗೆ. ಸೊ ಇದೊಂಥರ ಚಿನ್ನ ಇದ್ದಂಗೆ, ಯಾವತ್ತಿಗೂ ಪ್ರೈಸ್ ಮೇಲಕ್ಕೆ ಹೋಗ್ತಾನೇ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ನಾನು ಅವಾಗ 2015 ಈ ಗಾಡಿ ಯಾವಾಗ ಎತ್ತು ಶೆಡ್ಡಲ್ಲಿ ಇಟ್ಟನಲ್ಲ, ಸೊ ಆವಾಗ ನಂಗೆ ಒಂದು ಭಯ ಇದ್ದಿದ್ದು ಏನಪ್ಪ ಅಂದರೆ ಸ್ಪೇರ್ ಪಾರ್ಟ್ಸ್ ಸಿಗತ್ತೋ ಇಲ್ವೋ ಅಂತ. ಬಟ್ ಇವತ್ತಿಗೂ ಸಿಗ್ತದೆ ಸ್ಪೇರ್ ಪಾರ್ಟ್ಸು. ಆ್ಯಂಡ್ ನನಗಿರೋ ಕಾನ್ಫಿಡೆನ್ಸ್ ಏನಪ್ಪ ಅಂದರೆ ಇನ್ನೂ ಮುಂದೆನೂ ಸಿಗುತ್ತೆ. ತುಂಬ ಗಾಡಿಗಳು ರೋಡಲ್ಲಿ ಇವತ್ತಿಗೂ ಓಡಾಡ್ತಾ ಇದೆ, 135 100ಗಳು. ಸೊ ಇದೊಂಥರ ಗೋಲ್ಡ್ ಗಾಡಿ. ಎಷ್ಟು ದಿನ ಆಯ್ತೋ ಅಷ್ಟು ದಿನ ಎಕ್ಸ್ಪೀರಿಯೆನ್ಸ್ ಮಾಡಿ ಗಾಡಿನ ಸೇಲ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇಷ್ಟನ್ನು ಹೇಳ್ತಾ ಈ ಪರ್ಟಿಕ್ಯುಲರ್ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.